ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಒನ್ ಮೋರ್ ನ್ಯೂ ವಿಡಿಯೋ. ಇವತ್ತು ಕೂಡ ಒಂದು ಹೊಸ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಬಂದುಬಿಟ್ಟು 5 ಗಂಟೆಗೆ ಎದ್ದಿದ್ದೆ. ಸೊ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ, ಸೊ ಕಿಟಕಿನಲ್ಲಿ ನೋಡ್ಬೋದು ಎಷ್ಟು ಕತ್ಲೆ ಇದೆ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ನಾನು ನೈಟೇ ವಿಡಿಯೋ ಶೂಟ್ ಮಾಡ್ತಾ ಇರೋದ್ರಿಂದ ಯಾವಾಗಲೂ ನೈಟೇ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡ್ಬಿಡ್ತೀರಾ. ಸೊ ಬೆಳಗ್ಗೆನೇ ಬೇಗ ಎದ್ದಿದ್ದೆ. ಆಲ್ಮೋಸ್ಟ್ ಇತ್ತೀಚಿನ ದಿನಗಳಲ್ಲಿ ಈ ಒಂದು 15 ಡೇಸಿಂದ ಬೇಗನೆ ಎದ್ದೇಳ್ತಾ ಇದ್ದೀನಿ. ಸೊ ಬೇಗ ಎದ್ದೇಳೋದ್ರಿಂದ ಒಂದು ಕೆಲಸ ಬೇಗ ಮುಗಿಯುತ್ತೆ ಅನ್ನೋದೊಂದು ರೀಸನ್ಗೆ ಸೊ ಪಕ್ಕದಲ್ಲಿ ಒಂದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಟೀಗೆ ಇಟ್ಬಿಡ್ತೀನಿ. ಬಟ್ ನನಗೆ ಟೀ ಪೌಡ್ರು ಚೆನ್ನಾಗಿ ಕುದ್ದಬೇಕು. ಕುದ್ದಾದಮೇಲೆ ನಾನು ಟೀ ಕುಡಿಯೋಕ್ಕೆ ತುಂಬಾ ಇಷ್ಟ. ಹಿಂಗೆ ಇಟ್ಬಿಟ್ಟು 5 ನಿಮಿಷಕ್ಕೆ ಟೀ ಮಾಡಿಕೊಟ್ರೆ ನನಗೆ ನಿಜವಾಗ್ಲೂ ಇಷ್ಟ ಆಗೋಲ್ಲ. ಸೊ ಅದನ್ನು ಸ್ವಲ್ಪ ಜಾಸ್ತಿ, ನಿಜವಾಗ್ಲೂ ಒಂದು 1/2 ಅವರ್ ಅಷ್ಟು ಕುದಿಸ್ತೀನಿ ನಾನು ಅದನ್ನು. ನಂದೆಲ್ಲ ಕೆಲಸ ಮುಗಿದಬೇಕು. ಸೊ ಅದೆಲ್ಲ ಆಗೋಷ್ಟೊಳಗಡೆ ನಾನು ಒಂದು ಗ್ಲಾಸ್ನ ನೀರನ್ನ ತೊಗೊಳ್ತೀನಿ. ಸೊ ಬೆಳಗ್ಗೆ ಬೇಗ ಎದ್ದಿರ್ತೀನಿ, ಬೇಗ ಹೊಟ್ಟೆ ಹಶ್ವಾಗಿಬಿಡುತ್ತೆ. ಸೊ ಅದು ನಾನು ಟಿಫನ್ ಮಾಡೋ ಅಷ್ಟರೊಳಗಡೆ ಒಂದೂವರೆ ಲೀಟ್ರ್ ಅಲ್ಲೇ ಆಗೋಗ್ಬಿಟ್ಟಿರುತ್ತೆ ಅನಿಸುತ್ತೆ. ಬಟ್ ಆ ಟೈಮಲ್ಲಿ ಮಾತ್ರ ನೀರು ಜಾಸ್ತಿ ಕುಡಿತೀನಿ. ಅಷ್ಟು ಬಿಟ್ಟರೆ ಕೆಲಸಕ್ಕೆ ಅಂತ ಶಾಪಿಗೆ ಹೋದೆ ಅಂತಂದರೆ ಒಂದು ಬಾಟ್ಲು ನೀರು ಕೂಡ ಖಾಲಿ ಮಾಡಲ್ಲ ನಾನು. ಸೊ ಅದಾದಮೇಲೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನಾನು ಎದ್ದು ಫ್ರೆಶ್ ಅಪ್ ಆಗಿ ಟೀಗೆ ಇಟ್ಬಿಟ್ಟು ಸ್ವಲ್ಪ ಸಾಮಾನು ಇತ್ತು ಅಂತ ಹೊರಗಡೆ ಇಟ್ಬಿಟ್ಟು ತೊಳೆದೆ. ಸೊ ಕಿಟಕಿನಲ್ಲಿ ನೋಡ್ಬೋದು ಆಲ್ರೆಡಿ ಬೆಳಗಾಗ್ತಾ ಇರೋದು ಕಾಣಿಸ್ತಾ ಇರ್ಬೋದು. ಬಟ್ ಮಾರ್ನಿಂಗ್ ತುಂಬಾ ಗಾಳಿ ಇತ್ತು ಹೇಳಬೇಕು ಅಂತಂದರೆ. ಗ್ಯಾಸ್ ಹಚ್ಚಿದ್ರೆ ಗ್ಯಾಸ್ ಅದು ಗಾಳಿ ಕಡೆನೇ ಉರ್ಕೊಂಡು ಹೋಗೋದು, ಯಾಕಂದರೆ ಕಿಟಕಿಗೆ ಹತ್ತಿರ ಇರೋದ್ರಿಂದ ಅಷ್ಟು ಗಾಳಿ ಇತ್ತು. ತುಂಬ ಫೋರ್ಸಾಗಿ ಬರ್ತಾಯಿತ್ತು. ಅದಕ್ಕೆ ನಾನು ಅದನ್ನು ಕ್ಲೋಸ್ ಮಾಡಿಬಿಟ್ಟೆ. ಸೊ ಇಲ್ಲಿ ಇವತ್ತು ನಾನು ಬಗಾರ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಮೈಲ್ಡಾಗಿರುತ್ತೆ. ಸೊ ಈ ಬಗಾರ ರೈಸ್ ಜೊತೆ ನೀವು ಕರಿ ಆಗಿರ್ಬೋದು ಅಥವಾ ಡಾಲ್, ಈ ಥರ ಯಾವುದಾದ್ರೂ ಒಂದು ಕಾಂಬಿನೇಷನ್ ಆಗಿ ತಿನ್ಕೊಳ್ಬೋದು. ಇಲ್ಲ ಅಂತಂದರೆ ಇದನ್ನೊಂದನ್ನೇ ಸಹ ತಿನ್ಕೊಳ್ಬೋದು. ಸೇಮ್ ಪಲಾವ್ ಇಂಗ್ರೀಡಿಯೆಂಟ್ ಇರುತ್ತೆ, ಬಟ್ ಮಸಾಲೆ ಮಾತ್ರ ತುಂಬ ಮೈಲ್ಡಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ವೈಟ್ ರೈಸ್ ಬಂದುಬಿಟ್ಟು ವೈಟ್ ಕಲರಲ್ಲೇ ಇರುತ್ತೆ, ಏನು ಎಕ್ಸ್ಟ್ರಾ ಕಲರ್ಸ್ ಏನೂ ಇರೋದಿಲ್ಲ ಇದರಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಅದಕ್ಕೆ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ನಾನಿಲ್ಲಿ ತರಕಾರಿಗಳು ನೀವು ನಾರ್ಮಲಿ ಎಕ್ಸ್ಟ್ರಾನು ಹಾಕ್ಕೊಬೋದು, ನಾವು ಅದೊಂದೇ ತಿನ್ಕೊಳ್ತೀವಿ ಅನ್ನೋದಾದರೆ. ನೀವಿಲ್ಲಿ ಏನಾದರೂ ಮಕ್ಕಳ ಬಾಕ್ಸಿಗೆ ಏನಾದರೂ ಹಾಕಬೇಕು ಅನ್ನೋದ್ರೆ ನೀವು ಎಲ್ಲ ತರಕಾರಿಯೂ ಸಹ ಯೂಸ್ ಮಾಡ್ಕೊಳ್ಬೋದು. ಅಂದರೆ ಇದು ಕ್ಯಾರೆಟು, ಬೀನ್ಸು, ಕೋಸು ಆ ಥರದ್ದೆಲ್ಲ ಬರುತ್ತಲ್ಲ, ಗೆಡ್ಡೆಕೋಸು ಆ ಥರದ್ದು ನೀವು ಅದು ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಮಕ್ಕಳ ಕೈಗೆ ಸಿಗೋದಿಲ್ಲ, ನೀಟಾಗಿ ಬೆಂದ್ಕೊಂಡು ಬಿಡುತ್ತೆ. ಇಲ್ಲಿ ಆಮೇಲೆ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಸೊ ಇಷ್ಟೇ ಬೇಕಾಗಿರೋದು. ಮಸಾಲೆ ಏನೂ ಸಹ ರುಬ್ಕೊಳ್ತಾ ಇಲ್ಲ. ನೀವು ಬೇಕಂದರೆ ಅದೇ ಹೇಳಿದ್ನೆಲ್ಲ ತರಕಾರಿ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಒಂದು ಕಪ್ಪಾಗೋಷ್ಟು ತೆಂಗಿನಕಾಯಿ ತುರಿನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೀವು ಪಾತ್ರೆನಲ್ಲೂ ಮಾಡ್ಕೊಳ್ಬೋದು, ಚೆನ್ನಾಗಿ ಕೂಡ ಬರುತ್ತೆ. ನನಗೆ ಅಷ್ಟೊಂದು ಟೈಮ್ ಇಲ್ಲ, ನಾನು ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಗ್ಲಾಸಷ್ಟು ಮಾಡ್ತಾ ಇರೋದು. ನಾನು ಇಲ್ಲಿ ಸ್ವಲ್ಪ ನಾರ್ಮಲ್ ಪಲಾವಿಗೆ ಯಾವ ಥರ ಎಣ್ಣೆ ಹಾಕ್ಕೊಳ್ತೀವೋ ಅದೇ ಥರನೇ ಇಲ್ಲಿ ನಾನಿಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾರ್ಮಲಾಗಿ ಸಾಸಿವೆ ಕಾಳು, ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ, ನನಗೆ ಒಗ್ಗರಣೆ ಸ್ಮೆಲ್ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ನಾನು ನಾರ್ಮಲಾಗಿ ಒಗ್ಗರಣೆ ಹಾಕೋರೆ ಮುಂದೆನೇ ಇರ್ತೀನಿ. ಸೊ ಆ ಸ್ಮೆಲ್ ನನಗೆ ಇಷ್ಟ ಆ್ಯಕ್ಚುಲಾಗಿ. ಸೊ ಅದಕ್ಕೋಸ್ಕರನೇ ಒಗ್ಗರಣೆ ಕಾದಿದೆ ಅನ್ನೋ ಟೈಮಲ್ಲಿ ಇಲ್ಲಿ ನಾನು ಚಕ್ಕೆ, ಏಲಕ್ಕಿ, ಲವಂಗ, ಏನು ಮಸಾಲೆ ಐಟಮ್, ಏನು ಪಲಾವಿಗೆ ಏನು ಗರಂ ಮಸಾಲೆ ಐಟಮ್ ಬರುತ್ತಲ್ಲ ಅದ್ರ ಜೊತೆಗೆ 1-2 ಪಲಾವ್ ಎಲೆನೂ ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ನಾನು ಮಸಾಲೆ ಪೌಡರ್ನಾಗಿರ್ಬೋದು ಅಥವಾ ರುಬ್ಬಿರೋ ಅಂತಹ ಮಸಾಲೆನಾಗಿರ್ಬೋದು ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ಇಲ್ಲಿ ನಾನು ಒಂದು ದೊಡ್ಡ ಸೈಜು ಈರುಳ್ಳಿ ನಾನು 2 ತೊಗೊಂಡಿದ್ದೀನಿ, ಯಾಕಂದರೆ 2 ಗ್ಲಾಸಲ್ಲಿ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಒಂದು ದಪ್ಪ ಸೈಜು ಈರುಳ್ಳಿ, ಈ ಕಡೆ ಮೀಡಿಯಮ್ ಅಲ್ಲ, ಫುಲ್ಲು ದಪ್ಪನೂ ಇಲ್ಲ. ಸೊ ಆ ಥರ ಸೈಜು ಈರುಳ್ಳಿ ನಾನಿಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ಏನು ಗೊತ್ತಾ, ಈರುಳ್ಳಿ ಹಾಕಿದ ತಕ್ಷಣ ನೀಟಾಗಿ ಹಿಂಗೆ ಬಾಡಿಸ್ಕೊಳ್ಳಿ. ಅದು ಏನಾದರೂ ಎಲ್ಲನೂ ಎಳೆ ಬಿಚ್ಕೊಂಡ್ಬಿಡುತ್ತೆ ಈರುಳ್ಳಿದು, ಅವಾಗೆಲ್ಲ ನೀಟಾಗಿ ಬೆಂದ್ಕೊಂಡ್ಬಿಡುತ್ತೆ. ಒಂದೊಂದು ಸಲ ಈರುಳ್ಳಿ ಗಂಟು ಅದೇ ಥರ ಫುಲ್ಲು ಹೆಚ್ಚಿರೋದು ಹೆಂಗಿರುತ್ತೋ ಹಂಗೆ ಇರುತ್ತೆ.
ಸೊ ಇಲ್ಲಿ ನಾನು ಆದಷ್ಟು ಸ್ವಲ್ಪ ಅರ್ಧಂಬರ್ಧ ಈರುಳ್ಳಿ ಬೇಯೋವರೆಗೂ ಬೇಯಿಸ್ಕೊತೀನಿ. ಫುಲ್ಲು ಅದು ಫುಲ್ ಕಲರೇ ಫುಲ್ಲು ಚೇಂಜ್ ಆಗಿ ಫುಲ್ ವೈಟ್ ಆಗಿಬಿಡುತ್ತೆ. ಆ ಥರ ಬೇಯಿಸ್ಕೊಳ್ಳೋದಿಲ್ಲ. ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ತರಕಾರಿಗಳನ್ನ ಜಾಸ್ತಿ ಫುಲ್ಲು ಒಂದು 75% ಅಷ್ಟು ಬೆಂದಿದ್ರೆ ಸಾಕು. ಫುಲ್ಲು ಬೇಯಿಸ್ಕೊಂಡು ಅದರಲ್ಲಿ ಎಲ್ಲನೂ ಸಹ ಅದ್ರಲ್ಲಿ ಸಿಗುವಂಥ ವಿಟಮಿನ್ ಎಲ್ಲ ಅದರಲ್ಲೇ ಸತ್ತೋಗಿರುತ್ತೆ ಬೆಂದ್ಬಿಟ್ಟು. ಅವು ತಿಂದ್ರೂ ಏನು ಪ್ರಯೋಜನ ಅನ್ನಿಸ್ಬಿಡುತ್ತೆ. ಸೊ ಆದಷ್ಟು 75% ಅಷ್ಟು ಮಾತ್ರ ತರಕಾರಿನ ಬೇಯಿಸ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ಇಷ್ಟು ಆದರೆ ಸಾಕು ನಮಗೆ. ಒಂದು 3 ಹೆಸರಿನಷ್ಟು ನಾನು ಕರಿಬೇವನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಒಂದೇ ಸಲ ಒಗ್ಗರಣೆಗೆ ಹಾಕ್ಬಿಟ್ರೆ ಅದು ಸ್ವಲ್ಪ ಬಾಡಿರೋ ಥರ ಆಗಿತ್ತು. ಸೊ ಬೇಗ ಅದು ಇದಾಗ್ಬಿಡುತ್ತೆ ಅಂತೇಳಿ ನಾನು ಹಾಕಲಿಲ್ಲ ಅಷ್ಟೇ. ಇಲ್ಲಿ ನಾನು ಒಂದೇ ಒಂದು ಟೊಮೆಟೊನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನು ಹುಣಸೆ ಹುಳಿ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಮಸಾಲೆ ಇಲ್ಲದೇ ಇದ್ದರೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ, ಮೈಲ್ಡ್ ಆಗಿರುತ್ತೆ. ಫ್ಲೇವರ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಹಾಗೆ ಇಲ್ಲಿ ನಾನು ಒಂದು 3-4 ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡೆ ಲಾಸ್ಟಿಗೆ. ನಾನು ಮರ್ತೇ ಬಿಟ್ಟಿದ್ದೆ ಮೆಣಸಿನ್ಕಾಯಿ ಹಾಕೋದನ್ನು. ಸೊ ಲಾಸ್ಟಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಅಲ್ಲಿ ಒಳ್ಕಲ್ಲಲ್ಲಿ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ರೆಡಿಮೇಡ್ ಏನೂ ಹಾಕ್ತಾಯಿಲ್ಲ, ಇಲ್ಲ ಮಿಕ್ಸಿನಾದರೂ ಮಾಡಿ ಹಾಕ್ಕೊಳ್ಬೋದು. ಇದಾದಮೇಲೆ ಅದು ಸ್ವಲ್ಪ ಹಸಿ ಫ್ಲೇವರ್ ಹೋಗೋವರೆಗೂ ಬಿಟ್ಬಿಟ್ಟು ನೀವೇನು ಅಕ್ಕಿ ತೊಗೊಂಡಿರ್ತೀರಲ್ಲ, ಸೊ ಆ ಕ್ವಾಂಟಿಟಿ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆದಮೇಲೆ ಇಲ್ಲಿ ಸ್ವಲ್ಪ ನಾನು ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಬಗಾರ ರೈಸ್ಗೆ ಕಾಯಿ ತುರಿ ಹಾಕೋದಿಲ್ಲ. ಸೊ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಕೊತ್ತಂಬರಿಯನ್ನು ಸಹ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಬಂದಾದಮೇಲೆ ಸ್ವಲ್ಪ ಕುದಿ ಬಂದಮೇಲೆ ಅಕ್ಕಿನ ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ, ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ. ಗೈಸ್, ಬೆಳಗ್ಗೆನೇ ಕರೆಂಟ್ ಬೇರೆ ಹೋಗಿತ್ತು ನಾನು ಹೊರಗಡೆ ನೋಡೋ ಟೈಮಲ್ಲಿ. ಬಟ್ ಇದೇನಿದು ಇಷ್ಟು ಬೆಳಕು ಬರ್ತಾ ಇದೆಯಲ್ಲ ಅಂತ ನಾನು ನೋಡ್ತಾಯಿದ್ದೀನಿ. ಬಟ್ ಕಿಟಕಿಯಿಂದ ಕರೆಕ್ಟಾಗಿ ನಮ್ಮ ಮನೆ ಒಳಗಡೆ ನಾವು ಲೈಟ್ ಹಾಕಿಲ್ಲ ಅಂದ್ರೂ 1-2 ಲೈಟ್ ಹಾಕಿದ್ರೆ ಎಷ್ಟು ಬೆಳಕು ಬರ್ತಾಯಿದೆಯೋ ಅಷ್ಟು ಬೆಳಕು ಬರ್ತಾಯಿದ್ದೀನಿ. 6:30 ಆಗಿತ್ತು ಆವಾಗ. ಇನ್ನು ನಸುಗು ಹೇಳ್ಬೇಕಂತಂದರೆ ಸೂರ್ಯ ಇನ್ನೂ ಅವಾಗಿನ್ನೂ ಸನ್ರೈಸ್ ಆಗ್ತಾಯಿದೆ. ಹೇಳ್ತೀನಲ್ಲ, ಸನ್ಸೆಟ್ಟು ನಾನು ನೋಡ್ತೀನಿ ಇಲ್ಲ ಗೊತ್ತಿಲ್ಲ, ಎವ್ರಿ ಡೇ ಸನ್ರೈಸ್ ಅಂತೂ ನೋಡ್ಬೋದು ನಾನು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ತುಂಬಾ ಚೆನ್ನಾಗಿ ಒಳ್ಳೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಮೈಂಡೇ ಒಂಥರ ಫ್ರೆಶ್ ಅನಿಸುತ್ತೆ. ಸೊ ಒಂದು 20 ಮಿನಿಟ್ಸ್ ನಾನು ಹೊರಗಡೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಹೇಳಬೇಕು ಅಂತಂದರೆ. ಸೊ ಸುತ್ತಲೂ ಬಿಲ್ಡಿಂಗು, ಆ ಬಿಲ್ಡಿಂಗ್ ಮಧ್ಯೆ ಒಂದು ಟವರು, ಆ ಟವರ್ ಪಕ್ಕದಲ್ಲೇ ಸನ್ಸೆಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಹಕ್ಕಿ ಪಕ್ಷಿಗಳು ಆಡಾಡೋದಿರ್ಬೋದು ಎಲ್ಲನೂ ಸಹ ನಿಜವಾಗ್ಲೂ ಒಂಥರ ಈ ಥರ ಮೂಮೆಂಟ್ಗಳನ್ನೂ ಸಹ ಬೆಳಗ್ಗೆ ಬೇಗ ಇದ್ದರೆ ಮಾತ್ರ ಸಿಗೋದು ಅಂದ್ಕೊಳ್ತೀನಿ. 8 ಗಂಟೆಗೆ ಎದ್ದೇಳೋರಿಗೆ ಆಲ್ರೆಡಿ ಸೂರ್ಯನ ಎತ್ತಿ ಮೇಲೆ ಬಂದಿರುತ್ತೆ. ಸೊ ನಾವು ಕೂಡ ಯಾವಾಗಲೂ ಬೇಗ ಎದ್ದೇಳ್ತೀವಿ ಅಂತ ಹೇಳೋದಿಲ್ಲ. ಸೊ ನಮ್ಮ ಕೆಲಸನೂ ಕೂಡ ಅಷ್ಟೇ ಇರುತ್ತೆ. ನಮಗೂ ಕೂಡ ತುಂಬ ಮೈನವಾಗಿರುತ್ತೆ ಕೆಲಸ ಮಾಡಿ. ನಿದ್ದೆ ಬೆಡ್ಡಿಗೆ ಬಿದ್ದರೆ ಸಾಕಪ್ಪ ಅನ್ನೋ ಥರ ಆಗಿರುತ್ತೆ. ಇಲ್ಲಿಂದ ಕರೆಕ್ಟಾಗಿ ನೋಡಿದ್ರೆ ನಮ್ಮದು ಶಾಪ್ ಕಾಣಿಸುತ್ತೆ. ಸೊ ನಾವೇನಾದ್ರು ಹೋಗಿರಲಿಲ್ಲ, ಶಾಪ್ ಕೂಡ ಓಪನ್ ಮಾಡಿರಲಿಲ್ಲ. ಅದೇ ಅಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಕರೆಂಟ್ ಕಂಬದಲ್ಲಿ ಕೆಳಗಡೆ, ಸೊ ಅದೇ ನಮ್ಮದು ಶಾಪು. ಇಲ್ಲಿಂದ ಕರೆಕ್ಟಾಗಿ ಒಂದು ಕೂಗಿದ್ರೂ ಅವ್ರು ಹೊರಗಡೆ ಬರ್ತಾರೆ. ಸೊ ಅಷ್ಟು ಹತ್ತಿರದಲ್ಲಿ ಇದೆ ಶಾಪು. ಕೇಳಿಸುತ್ತೆ ನಾವು ಮಾತಾಡಿದ್ರೂ, ಜೋರಾಗಿ ಮಾತಾಡಿದರೆ ಕಾನ್ವರ್ಸೇಷನ್ ಮಾಡ್ಬೋದು ಕೆಳಗಡೆ ಮೇಲ್ಗಡೆ ನಿಂತ್ಕೊಂಡು. ಸೊ ಅಷ್ಟು ಹತ್ತಿರದಲ್ಲಿದೆ. ಸೊ ನೋಡ್ತಾ ಇರ್ಬೋದು, ಈ ಥರ ಇರುತ್ತೆ ಬಗಾರ ರೈಸು. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದನ್ನು ನೀವು ದಮ್ ಕಟ್ಟಿ ಬಿಡ್ತೀನಿ ಅನ್ನೋದಾದರೆ ಪಾತ್ರೆಯಲ್ಲಿ ಮಾಡೋರು ಬಿಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ಮೈಲ್ಡಾಗಿರುತ್ತೆ ಟೇಸ್ಟು. ಯಾವುದೇ ಮಸಾಲೆ ಪೌಡ್ರು ಇಲ್ಲ, ಮಸಾಲೆ ರುಬ್ಬಿರೋಂತಹ ಮಸಾಲೆ ಇಲ್ಲ, ಏನೂ ಇಲ್ಲ. ಜಸ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಕಾಯಿ ತುರಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಕೊತ್ತಂಬರಿ ಸೊಪ್ಪು, ಕರಿಬೇವು ಇಷ್ಟೇ ಬೇಕಾಗಿರೋದು. ಗರಂ ಮಸಾಲ ಐಟಮ್ಮು ಇಲ್ಲಿ. ಇದು ಒಂದು ಕೈಂಡ್ ಇನ್ಫಾರ್ಮೇಷನು ನಿಮಗೆ. ಬಿಗ್ ಮಷಿನ್ ಇರೋ ಅಂಥವ್ರಿಗೆ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಲ್ಲಿ ಬಂದುಬಿಟ್ಟು
ಬ್ಯಾಕ್ ನೆಕ್ಕು ಈ ಥರ ಇದೆ. ನಮಗೆ ಫ್ರಂಟು ಕೂಡ ಇದೇ ಥರ ಬೇಕು ಅಂತ ಕೇಳಿದ್ರು. ಬಟ್ ಫ್ರಂಟಲ್ಲಿ ನಮಗೆ ಯು ಶೇಪ್ ಇತ್ತು. ಎಲ್ಲ ಶೇಪ್ಗೂ ಈ ಥರ ಶೇಪ್ ಕೊಟ್ಟಿರಲ್ಲ. ಬ್ಯಾಕು ಕೂಡ ಇದೇ ಥರ ಡಿಸೈನ್ ಬೇಕು ಅಂತ ಕೇಳಿದ್ರು. ರೈಟ್ ಸೈಡಿಗೆ ಬರುತ್ತೆ ಈ ಥರ ಡಿಸೈನು. ಸೊ ನಮ್ಮ ಹತ್ರ ಇರಲಿಲ್ಲ. ನಮ್ಗೆ ಅರ್ಜೆಂಟಾಗಿ ಡಿಸೈನ್ ಮಾಡಿಕೊಡೋಂಥವ್ರು ಸಹ ಯಾರೂ ಇರಲಿಲ್ಲ. ನಮಗೆ ಇರೋ ಡಿಸೈನರ್ಗೆ ಹುಷಾರಿಲ್ಲ, ಅವರು ಕೆಲಸ ಮಾಡುವಂತಹ ಸಿಚುವೇಷನಲ್ಲೂ ಇಲ್ಲ. ಇಲ್ಲಿ ನಾವು ಆಫ್ ಆ್ಯಂಡ್ ಆಫ್ ಫುಲ್ಲು ಬ್ಲೌಸ್ನ ಎಕ್ಸ್ಟ್ರಾ ಪೀಸ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನಾನು ಫ್ರಂಟನ್ನೇ ತೊಗೊಂಡ್ಬಿಟ್ಟು ಯಾವ ಥರ ಬ್ಯಾಕ್ನೇ ಸೆಲೆಕ್ಟ್ ಮಾಡಿಕೊಂಡು ಫ್ರಂಟ್ಗೆ ವರ್ಕ್ನ ಮಾಡ್ತಾಯಿದ್ದೀನಿ. ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಫ್ರಂಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ನ ಸೆಲೆಕ್ಟ್ ಮಾಡಿಕೊಂಡು ಫ್ರಂಟ್ನ ಹಾಕ್ತಾ ಇರೋದು. ಇಲ್ಲಿ ಎಕ್ಸ್ಟ್ರಾ ಒಂದು 3/4 ಮೀಟರಷ್ಟು ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಫ್ರಂಟ್ ಪಾರ್ಟ್ ಪೂರ್ತಿ ನನಗೆ ಇನ್ನೊಂದು ಸಲ ಸೆಟ್ ಆಗಬೇಕು ಆ ಫ್ರೇಮಲ್ಲಿ, ಅಷ್ಟು ಕ್ಲಾತ್ ಬೇಕು. ಬಟ್ ಅಷ್ಟು ಕ್ಲಾತು ಅಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಜಾಯಿಂಟ್ನ ಮಾಡ್ಕೊಂಡಿರೋದು ಅಷ್ಟೇ. ಇದನ್ನು ಸೆಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ಕಸ್ಟಮರ್ ರಿಕ್ವೈರ್ಮೆಂಟಿಗೆ ನಾವು ವರ್ಕ್ ಮಾಡಿ ಕೊಡಬೇಕು ಅಂದರೆ ಇದನ್ನು ಮಾಡಲೇಬೇಕಾಗತ್ತೆ. ಬಿಗ್ ಮಷಿನ್ ಇರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ. ನಮ್ಮ ಹತ್ರ ಚಿಕ್ಕ ಮಷಿನ್ ಇದೆ ಅನ್ನೋದಾದರೆ, ಚಿಕ್ಕ ಮಷಿನಲ್ಲಿ ಈ ಥರ ಡಿಸೈನ್ ಇದ್ದರೆ ಬರೀ ನಮಗೆ ಬ್ಯಾಕ್ ಇದ್ದರೆ ಸಾಕು, ಫ್ರಂಟ್ನು ಕೂಡ ಹಾಕ್ಕೊಬೋದು. ಯಾಕಂದರೆ ಅದರಲ್ಲೇ ಕಟ್ಟಾಗಿ ಬಂದಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾವು ಫ್ರಂಟ್ನ ಮಾರ್ಕ್ ಮಾಡಿಕೊಂಡು ಎಲ್ಲಿಗೆ ಹೋಗುತ್ತೆ ಅಂತ ಸೆಟ್ ಮಾಡ್ಕೊಳ್ಳಿ. ಸೊ ನಮ್ಗೆ ಏನು ಅಂತಂದರೆ, ನಾವು ಫ್ರಂಟ್ ಮಾರ್ಕ್ ಹಾಕ್ಕೊಂಡಿದ್ದೀವಲ್ಲ, ಆ ಮಾರ್ಕಿಗೆ ಕರೆಕ್ಟಾಗಿ ಡಿಸೈನ್ ಬಂದರೆ ಸಾಕು. ಮಿಕ್ಕಿರೋದೆಲ್ಲನೂ ಎಲ್ಲಿಗಾದರೂ ಎಕ್ಸ್ಪೆಂಡ್ ಆದರೂ ಪರವಾಗಿಲ್ಲ. ಯಾಕೆಂದರೆ ನಾವು ಅಷ್ಟನ್ನು ಯಾವುದೂ ವರ್ಕ್ ಮಾಡ್ಕೊಳ್ತಾ ಇಲ್ಲ. ನನಗೆ ಫ್ರಂಟಿಗೆ ಬೇಕಾಗಿರೋಷ್ಟು ಮಾತ್ರ ವರ್ಕ್ನ ಮಾಡ್ಕೊಳ್ತಾ ಇರೋದು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಿಂದ ಎಲ್ಲಿವರೆಗೂ ಮೂವ್ ಆಗುತ್ತೆ ಡಿಸೈನು ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಮೈಂಡಲ್ಲಿ ಒಂದು ಏನು ಮೆಜರ್ಮೆಂಟ್ ಫಿಕ್ಸ್ ಆಗಿರ್ತಾರಲ್ಲ, ಆ ಮೆಜರ್ಮೆಂಟಿಗೆ ಕರೆಕ್ಟಾಗಿ ನೋಡಿಕೊಂಡು ನೀವು ಸೆಟ್ ಮಾಡ್ಕೊಳ್ತಾ ಹೋಗಿ. ನೀವು ಫ್ರಂಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಡಿಸೈನ್ನ ಮೂವ್ ಮಾಡಬೇಕಾಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲನೂ ಸಹ ಸ್ಕಿಪ್ ಕೊಟ್ಟು ಅದನ್ನು ರಿಮೂವ್ ಮಾಡಬೇಕಾಗುತ್ತೆ. ಅದು ವರ್ಕ್ ಹಾಕುವಂತಹ ಅವಶ್ಯಕತೆ ಇಲ್ಲ. ನಾನು ಎಲ್ಲೆಲ್ಲಿ ಸ್ಕಿಪ್ ಮಾಡಿದ್ದೀನಿ, ಏನೇನು ಮಾಡಿದ್ದೀನಿ ಎಲ್ಲನೂ ಸಹ ತೋರಿಸ್ತೀನಿ. ಈಗ ನೋಡ್ತಾ ಇರ್ಬೋದು, ಚೆಕ್ ಮಾಡಿಕೊಂಡು ಒಂದು 4ರಿಂದ 5-6 ಸರಿ ಚೆಕ್ ಮಾಡಿಕೊಂಡು ರನ್ ಕೊಡ್ತಾಯಿದ್ದೀನಿ. ಇಲ್ಲಿ ಬ್ಯಾಕಲ್ಲಿ ಬಂದುಬಿಟ್ಟು ಇವಾಗ ರೈಟಿಂದ ರನ್ ಆಗ್ತಿದೆಯಲ್ಲ, ನಾನು ಅರ್ಧದಿಂದ ಮಾತ್ರನೇ ರನ್ ಮಾಡ್ತಾ ಇರೋದು, ಅಲ್ಲಿಂದ ಹಿಡಿದು ಅಲ್ಲಿವರೆಗೂ. ಬಟ್ ನಿಮಗೆ ಗೊತ್ತಾಗುತ್ತೆ ವರ್ಕ್ ಆದಮೇಲೆ ಎಲ್ಲಿಂದ ಎಲ್ಲಿಗೆ ಸ್ಟಾಪ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಕಂಪ್ಲೀಟಾಗಿ ಫುಲ್ಲು ವೀಡಿಯೋ ಮಾಡ್ತಾ ಹೋದರೆ 1 ಅವರ್ ಮೇಲೆ ಆಗಿಬಿಡುತ್ತೆ. ಬಟ್ ಅಷ್ಟು ತುಂಬ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಎಷ್ಟಾಗುತ್ತೋ ಅಷ್ಟನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ನಾನು ಇದೇ ಥರನೇ ಮಾಡಿರೋದು. ಬಟ್ ನವೀನವ್ರು ಇರೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು. ಇಲ್ಲ ಅಂತಂದರೆ ನನ್ನ ಕೆಲಸನೂ ಹಾಗೆ ಉಳಿತಾಯಿತ್ತು, ಇದೊಂದನ್ನೇ ಮಾಡ್ಕೊಳ್ಬೇಕಾಗಿತ್ತು. ಬಟ್ ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು ವರ್ಕ್ನ ನಾವು ಈ ಥರ ಮಾಡ್ತೀವಿ ಅನ್ನೋರು ಮಷಿನ್ ಮುಂದೆನೇ ನಿಂತಿರಬೇಕು. ಇಲ್ಲ ಅಂತಂದರೆ ಆ ಡಿಸೈನು ಎಕ್ಕುಟ್ಟೋಗುತ್ತೆ, ಮತ್ತು ಆ ಬ್ಲೌಸು ವರ್ಕ್ ಮಾಡ್ಕೊಂಡು ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಇದೊಂದು ಚಿಕ್ಕ ಮಷಿನಲ್ಲಾದರೆ ಅದು ಆಟೋಮೆಟಿಕ್ ಅದು ಆಫ್ ಆ್ಯಂಡ್ ಆಫೇ ಕೊಟ್ಟಿರ್ತಾರಲ್ಲ, ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೇನು ಫ್ರಂಟ್ ಅದು ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಆಲ್ರೆಡಿ ಬರ್ತಾ ಇದೆ. ನಾನು ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ತೀನಿ. ಸ್ಟಾಪ್ ಮಾಡಿಕೊಂಡು ಆದಮೇಲೆ ಅದನ್ನು ಎಲ್ಲನೂ ಸಹ ಮಿಕ್ಕಿರೋದೆಲ್ಲನೂ ಸಹ ಏನು ಎಕ್ಸಸ್ ಏನಿದೆಯಲ್ಲ ಅದು ವರ್ಕು, ಅದನ್ನೆಲ್ಲನೂ ಸಹ ಸ್ಕಿಪ್ ಕೊಟ್ಕೊಳ್ತಾ ಬರ್ತೀನಿ. ಸ್ಕಿಪ್ ಕೊಡೋದು ಹೆಂಗೆ ಅಂತ ಕೇಳ್ತೀರಾ. ಹಂಗಂತೇಳಿ ಅಷ್ಟು ಸ್ಕಿಪ್ ಕೊಟ್ಟು ಮತ್ತೆ ರನ್ ಮಾಡೋದಲ್ಲ. ಸೊ ನಾವು ಎಲ್ಲಿಗೆ ಬೇಕೋ ಅಲ್ಲಿ ನೋಡಿ, ಅಲ್ಲಿ ಸ್ಟಾಪ್ ಮಾಡ್ಕೊಂಡು ಆದಮೇಲೆ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಥ್ರೆಡ್ನ ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಸ್ಟಿಚಸ್ನ ಎಕ್ಸ್ಟೆಂಡ್ ಮಾಡ್ತೀವಲ್ವ, ಒಂದು 2-3 ಸ್ಟಿಚಸ್ಸು ಆ ಥರ, ಅಲ್ಲಿ ಬಂದುಬಿಟ್ಟು ನೀವು ಒಂದು 3000 to 4000 ಅಂತ ಹೊಡಿದ್ರೆ ಡಿಸೈನ್ ಎಷ್ಟು ಸ್ಟಿಚಸ್ ಇರುತ್ತೋ ಅದ್ರ ಮೇಲೆ ಡಿಪೆಂಡು. ನಾನು ಎಲ್ಲಿಂದ ಸ್ಟಾರ್ಟ್ ಆಗಿದೆಯಲ್ಲ, ಅದು ನಾನೇನು ವರ್ಕ್ ಮಾಡಿದ್ದೀನಲ್ಲ, ಸೊ ಅಲ್ಲಿವರೆಗೂ ಬರಬೇಕು ಅಂದರೆ ಎಷ್ಟು ಸ್ಟಿಚಸ್ ಕೌಂಟ್ ಆಗುತ್ತೆ ಅಂತ ಒಂದು ಅಂದಾಜು ಇರುತ್ತೆ ಅಲ್ವಾ, ಅಷ್ಟು ಸ್ಟಿಚಸ್ನ ನೋಡ್ಕೊಳ್ಳಿ. ನನಗೆ ಅಲ್ಲಿಂದ ಹಿಡಿದು ನನಗೆ ವರ್ಕ್ ಎಲ್ಲಿ ಕಟ್ ಮಾಡಿದ್ನಲ್ಲ ಅಲ್ಲಿಗೆ ಬರೋವರೆಗೂ ಮಿಕ್ಕಿರೋದೆಲ್ಲನೂ ಸ್ಟಿಚಸ್ ಕಂಪ್ಲೀಟ್ ಆಗಿ ನನಗೆ 45,000 ಸ್ಟಿಚಸ್ಸು ನನಗೆ ಅದು ಕಂಪ್ಲೀಟ್ ಆಗಬೇಕಿತ್ತು. ನಾನು ಒಂದೊಂದು ನಂಗೆ ಅಷ್ಟೊಂದು ಸ್ಟಿಚ್ ಆಗುತ್ತೆ ಅಂತಲೂ ಸಹ ನಮ್ಗೆ ಒಂದೇ ಸಲ ಗೊತ್ತಿರೋದಿಲ್ಲ. ಸೊ ನಾವು 5,000, 10,000, 2,000, ಆಮೇಲೆ 2 ಸ್ಟಿಚ್ವರೆಗೂ ಸಹ ನಾವು ಬಂದ್ವಿ.
ಆವಾಗ ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ ಅದು. ಸೊ ಅಲ್ಲಿಗೆ ಬಂದಮೇಲೆ ಇವಾಗ ನೋಡ್ತಾ ಇರ್ಬೋದು ಮತ್ತೆ ರನ್ನ ಕೊಟ್ಟಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ನೀವು ಈ ಥರ ಏನಾದರೂ ಕಾಂಪ್ಲಿಕೇಟೆಡಾಗಿ ವರ್ಕ್ನ ಮಾಡ್ತಾ ಇದ್ದೀವಿ ಅಂತಂದರೆ ಮಷಿನ್ ಮುಂದೆನೇ ನಿಂತಿರಬೇಕು. ನೀವು ಯಾವುದೇ ರೀತಿ ನೀವು ಮೊಬೈಲ್ ನೋಡ್ಕೊಂಡು ಇಲ್ಲಿ ಮಾಡ್ತೀನಿ ಅಂತಂದರೆ ಅದು ಮುಂದೆ ಹೋಗಿರುತ್ತೆ. ಇಲ್ಲಿ ಕೂಡ ಒಂದು ಇಂಚು ನಮಗೆ ಒಂದು 2-3 ಸ್ಟಿಚ್ಚು ಮುಂದೆ ಹೋಯಿತು ಮೇಲ್ಗಡೆ, ಇದೆಲ್ಲ ಫುಲ್ ಕಂಪ್ಲೀಟ್ ಆಗೋ ಅಷ್ಟರೊಳಗಡೆ. ಸೊ ಇದು ಫುಲ್ಲು ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ನನಗೆ ಯಾವಾಗ ಕಟ್ ಮಾಡ್ತಾ ಇದ್ದೀನಿ, ಯಾವಾಗ ಜಾಯಿಂಟ್ ಮಾಡ್ತಾ ಇದ್ದೀನಿ, ಯಾವಾಗ ಸ್ಕಿಪ್ ಕೊಡ್ತಾ ಇದ್ದೀನಿ ಅನ್ನೋದನ್ನು ಮಾತ್ರ ಸಹ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆಂತಂದರೆ ಫುಲ್ ಕಂಪ್ಲೀಟಾಗಿ ವೀಡಿಯೋ ಮಾಡ್ತಾ ಹೋದರೆ 1 ಅವರ್ ಮೇಲೆ ಹೋಗ್ಬಿಡುತ್ತೆ. ಸೊ ಅಷ್ಟು ದೊಡ್ಡ ಲಾಂಗ್ ವೀಡಿಯೋ ನಾವು ಅಪ್ಲೋಡ್ ಮಾಡೋದಕ್ಕೂ ಸಹ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹಾಗೇ ತೋರಿಸ್ತಾ ಇದ್ದೀನಿ ಅಷ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ನೋಡ್ತಾ ಇರ್ಬೋದು, ನಮಗೆ ಒಂದು ಹಾಫ್ ಇಂಚಷ್ಟು ಮುಂದೆ ಹೋಯಿತು. ಅದೇನು ಕಟಿಂಗ್ ಹೋಗುತ್ತಲ್ವ ಅಂತ ಹೇಳ್ಬಿಟ್ಟು ಅದನ್ನು ಮತ್ತೆ ರಿಮೂವ್ ಮಾಡೋಕ್ಕೆ ಜಸ್ಟ್ 1-2 ಸ್ಟಿಚ್ ಆಗಿತ್ತು ಅಷ್ಟೇ. ಸರಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಹಾಗೆ ಬಿಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು ಪ್ಲಸ್ ಆರ್ ಮೈನಸ್ ಸ್ಟಿಚಸ್ನ ನಾವು ನೋಡಿಕೊಂಡು ಮಿಕ್ಕಿರೋದನ್ನ ರನ್ ಕೊಟ್ಕೊಳ್ಬೇಕಾಗುತ್ತೆ. ಇದೇ ಥರನೇ ಕಂಪ್ಲೀಟಾಗಿ ವರ್ಕ್ನ ಮಾಡಬೇಕಾಗತ್ತೆ. ಮಷಿನ್ ಮುಂದೆ ನಿಂತ್ಕೊಂಡು ಮಾಡಬೇಕು. ಸೊ ಈ ಥರ ವರ್ಕ್ ಮಾಡಿದಾಗ ನೀವು 100-200 ರೂಪಾಯಿ ಎಕ್ಸ್ಟ್ರಾ ತೊಗೊಂಡ್ರೂ ಏನೂ ಆಗೋದಿಲ್ಲ. ಯಾಕೆ ಅಂತಂದರೆ ಟೈಮಿಂಗ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ನಾವು ಇದು ಮುಗಿಸೋ ಅಷ್ಟರಲ್ಲಿ 1.5 ಗಂಟೆ ಎಕ್ಸ್ಟ್ರಾ ಆಯಿತು. ಸೊ ನಾವು ಇವಾಗ ಎಕ್ಸ್ಟ್ರಾ ಕೆಲಸ ಮಾಡಿದ್ದೀವಿ ಅಂತ ನಾವು ಎಕ್ಸ್ಟ್ರಾ ಕೇಳೋಕ್ಕೂ ಆಗೋಲ್ಲ. ಮಷಿನ್ ಡಿಸೈನಿಗೆ ನಾವೇನು ಒಪ್ಕೊಂಡಿರ್ತೀವಲ್ವ, ಸೊ ಅಷ್ಟೇ ಪ್ರೈಸ್ ತೊಗೊಳ್ಬೇಕಾಗತ್ತೆ. ಬಟ್ ಈ ಥರ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ, ಆರಾಮಾಗಿ ಅದು ನೆಕ್ಸ್ಟ್ ಟೈಮ್ ನೀವು ಆರಾಮಾಗಿ ಈಸಿಯಾಗಿಯೇ ಮಾಡ್ಕೊಂಡು ಬಿಡ್ಬೋದು. ಯಾಕೆ ಅಂತಂದರೆ ಎಲ್ಲ ಟೈಮು ಒಂದೇ ಥರ ಇರೋದಿಲ್ಲ. ನಮಗೆ ಡಿಸೈನರ್ ಸಿಕ್ಕರೆ ಅಂತೂ ಓಕೆ, ಮಾಡಿಕೊಡ್ತಾರೆ ಅಂತ ಕಾನ್ಫಿಡೆನ್ಸ್ ಇರುತ್ತೆ. ಡಿಸೈನರೇ ಇಲ್ಲ ಅಂದಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲದಕ್ಕೂ ಸಹ ರೆಡಿಯಾಗಿರಬೇಕು. ಈ ಟೈಮಲ್ಲಿ ನಮಗೆ ಯಾವ ಥರ ಡಿಸೈನು, ಯಾವ ಥರ ಕಸ್ಟಮರ್ ಬರ್ತಾರೆ ಅಂತ ನಿಜವಾಗ್ಲೂ ಸಹ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇರೋ ಡಿಸೈನ್ಗಳಲ್ಲಿ ಯಾವ ಥರ ಕ್ರಿಯೇಟಿವಾಗಿ ಮಾಡೋದು ಅಂತ ಒಂದ್ಸಲ ನೀವು ಕೂತ್ಕೊಂಡು ಥಿಂಕ್ ಮಾಡಿ. ಒಂದಲ್ಲ ಒಂದು ಐಡಿಯಾ ಸಿಕ್ಕೇ ಸಿಗುತ್ತೆ. ಯಾಕೆಂತಂದರೆ ಇದರಲ್ಲಿ ಕ್ರಿಯೇಟಿವ್ ವರ್ಲ್ಡ್ ನಾವು ಕೈ ಹಾಕಿರೋವಂಥದ್ದು ಸಹ ನಾವು ಕೆಲಸ ಮಾಡ್ತಾ ಇರೋದು ಸಹ ಅದೇ ಆಗಿರೋದ್ರಿಂದ ಇದು ಆಗಿಲ್ಲ ಅಂತಂದರೆ ಇನ್ನೊಂದು ಯಾವ ಥರ ಮಾಡ್ಬೋದು ಅನ್ನೋದನ್ನು ಥಿಂಕ್ ಮಾಡೋ ಒಂದು ಶಕ್ತಿ ನಿಮ್ಮ ಹತ್ರ ಇದ್ದರೆ ಯಾವ ಡಿಸೈನ್ಗಳು ಬೇಕಾದ್ರೂ ಸಹ ಹಾಕ್ಬೋದು. ಇನ್ನು ಬಂದುಬಿಟ್ಟು ಮ್ಯಾನ್ಯಲ್ ಮಷಿನರ್ ಅಂತೂ ಕೇಳೋಕ್ಕೆ ಹೋಗ್ಬಿಡಿ. ಯಾಕಂದರೆ ಎಲ್ಲನೂ ಅವ್ರ ಕೈಯಲ್ಲೇ ಇರುತ್ತೆ. ಯಾವುದು ಕೇಳ್ತಾರೋ ಆ ಡಿಸೈನ್ನ ಅವರೇ ಡಿಸೈನರ್ ಕೂಡ ಅವರೇ ಆಗಿರ್ತಾರೆ. ಯಾವುದೇ ರೀತಿ ಲ್ಯಾಪ್ಟಾಪ್ ಅವಶ್ಯಕತೆ ಇಲ್ಲ, ಪೆನ್ ಡ್ರೈವ್ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಎಲ್ಲ ಅವ್ರು ಯಾವ ಕೇಳ್ತಾರೋ ಆ ಡಿಸೈನ್ ಹಾಕ್ಕೊಳ್ಬೋದು. ಬಟ್ ಟೈಮ್ ಇಂಪಾರ್ಟೆಂಟು. ಒಂದೊಂದ್ಸಲ ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ನೀವು ಹಾಕ್ತೀರಾ ಮಷಿನ್ ಅದು ಹಾಕುತ್ತೆ, ನೀವೇನು ಹಾಕಲ್ವಲ್ಲ, ನೀವೇ ಸೆಟ್ ಮಾಡಿಬಿಡೋದು ಅಷ್ಟೇ ತಾನೇ ಅಂತ. ಬಟ್ ಆ ಸೆಟ್ ಮಾಡಲಿಕ್ಕೆ ಎಷ್ಟು ತಲೆ ತಿನ್ನುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಯಾಕಂದರೆ ನಾವು ತಾನೇ ಅದ್ರ ಜೊತೆ ಕಾನ್ವಕೇಷನ್ ಮಾಡೋದು, ಮಷಿನ್ ಬಗ್ಗೆ ನಾವು ತಾನೇ ಮಾತಾಡೋದು, ಮಷಿನ್ ಹತ್ರ ನಾವು ತಾನೇ ಮಾತಾಡೋದು, ಏನು ಕಸ್ಟಮರ್ ಮಾತಾಡಲ್ವಲ್ಲ. ಸೊ ಅದಕ್ಕೆ ಮಾತಾಡೋಕ್ಕಾದ್ರೂ ಬರುತ್ತಾ, ಅದರಲ್ಲಿರೋದು ಸೊ ನಾವು ಅಂದ್ಕೊಬೇಕು. ಸೊ ಇವಾಗ ನಾವೇ ತಾನೇ ಮಷಿನ್ಗಳ ಹತ್ರ ಎಲ್ಲನೂ ಕೆಲಸನ ಮಾಡಿಸ್ಕೊಳ್ತಾ ಇರೋದು. ಸೊ ನಾವು ಅವ್ರಿಗೆ ಹಾಗೆ ಹೇಳೋದು, ನಾನು ಕಸ್ಟಮರಿಗೆ, ನೀವು ಮಾತಾಡ್ತೀರಾ ಮಷಿನ್ ಹತ್ರ, ಮಾತಾಡಿ. ಅದಕ್ಕೇನಾದರೂ ನಿಮ್ಗೇನಾದರೂ ಗೊತ್ತಿದ್ದರೆ ಅದನ್ನು ಸ್ವಲ್ಪ ಆಪ್ರೇಟ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಅಂತಲೇ ಹೇಳ್ತೀನಿ ನಾನು. ಸೊ ನಾವು ತಾನೇ ಅವ್ರ ಜೊತೆ ಮಾತಾಡೋದು. ಅದಕ್ಕೇನೇ ಆದರೂ ನಾವೇ ನೋಡ್ಕೊಬೇಕು ತಾನೇ, ನೀವೇನು ಮಾಡಲ್ವಲ್ಲ ಬಂದುಬಿಟ್ಟು. ಯಾಕಂದರೆ ಏನಾದರೂ ಒಂದು ಸಣ್ಣ ಪ್ರಾಬ್ಲಮ್ ಆಯಿತು ಅಂದ್ರೂ ಹೋಲ್ ಡಿಸೈನೇ ಹಾಳಾಗುತ್ತೆ. ಇವಾಗೇನೋ ಕಮ್ಮಿ ರೇಟಿನ ಸೀರೆ ಆದರೆ ಓಕೆ ಬಿಡು ಅಂತ ಅನ್ಬೋದು. ಕಾಸ್ಟ್ಲಿ ರೇಟ್ ಆಗಿದ್ದರೆ ಏನು ಮಾಡೋದು? ಸೊ ಎಲ್ಲನೂ ಮೈಂಡಲ್ಲಿ ಇಟ್ಕೊಂಡು ನಾವು ಕೆಲಸನ ಮಾಡಬೇಕಾಗುತ್ತೆ. ಸೊ ಇದು ಕಂಪ್ಲೀಟಾಗಿ ಡಿಸೈನಿಗೆ ಕಂಪ್ಲೀಟ್ ಆಯಿತು. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ನಾನು ಕಂಪ್ಲೀಟ್ ಆದಮೇಲೆ ಡಿಸೈನ್ ಯಾವ ಥರ ಬಂತು ಅಂತಲೂ ಸಹ ತೋರಿಸ್ತೀನಿ. ಆದಷ್ಟು ಡಿಸೈನ್ನ ಫುಲ್ ಕಂಪ್ಲೀಟಾಗಿ ವಿಡಿಯೋ ನೋಡಲಿಕ್ಕೆ ಟ್ರೈ ಮಾಡಿ. ಹಾಗೆ ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು. ಅರ್ಧಂಬರ್ಧ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಹಾಕ್ಬೇಡಿ. ತುಂಬ ಜನ ಮಷಿನ್ ಪ್ರೈಸ್ ಕೇಳ್ತೀರಾ, ಡಿಸೈನ್ ಪ್ರೈಸ್ ಕೇಳ್ತೀರಾ. ನಾನೆಲ್ಲ ಅಲ್ಲೇ ಹೇಳಿರ್ತೀನಿ. ಬಟ್ ಬಂದು ಅದೇ ಥರ ಕ್ವಶನ್ನೇ ಕೇಳ್ತೀರಾ ವಾಟ್ಸಪ್ಪಲ್ಲಿ. ಸೊ ಇದು ಡಿಸೈನ್ ನೋಡ್ತಾ ಇರ್ಬೋದು. ಬ್ಯಾಕ್ ನೆಕ್ನ ನಾನು ತೊಗೊಂಡು ಫ್ರಂಟಿಗೆ ಹಾಕಿರೋ ಅಂಥದ್ದು.